ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ಸೊ ನನ್ನ ಮೊದಲನೇ ಬ್ಲಾಗ್ ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮನೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹೋಗೋದು ಹೇಗೆ ಅಂತ ತೋರಿಸ್ಕೊಂಡು ಒಂದೊಂದೇ ಸ್ಟೆಪ್ ಬೈನ ತೋರಿಸ್ಕೊಂಡು ಮೂವ್ ಆನ್ ಆಗೋಣ. ಬನ್ನಿ ಗಾಯ್ಸ್. ಈಗ ದಾಸರ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮೆಟ್ರೋದ ರಾತ್ರಿ ಈಗ ಮೆಜೆಸ್ಟಿಕ್ಕಿಗೆ ಹೋಗೋದು. ಅಲ್ಲಿ ಮಾನಸ ಸೇ ಹಾಯ್ ಮಾನು, ಸೇ ಹಾಯ್ ಮಾನು. ಅಲ್ಲಿ ಅಮ್ಮ ಮುಂದೆ ಅಮ್ಮ ಹೋಗ್ತಿದ್ದಾರೆ. ಅಮ್ಮ ಹಾಯ್. ಈಗ ಮೆಜೆಸ್ಟಿಕ್ಕಿಗೆ ಮೆಟ್ರೋ ಹತ್ತಿಕೊಂಡು ಅಮ್ಮ ನೋಡಿ ಲಗೇಜ್ ಸಂಖ್ಯೆ ಕೊಡ್ತಿದ್ದಾರೆ. ಮೆಟ್ರೋ ಹತ್ಕೊಂಡು ಈಗ ಹೋಗೋದು. ಅಲ್ಲಿ ನೋಡಿ ಅವರು ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ದಾರೆ. ಹತ್ತರ ಒಂದು ಇಬ್ಬರು ಸ್ಟೇರ್ಸ್ನ. ಯಾರಿಗೋ ಫೋನ್ ಪೇ ಮಾಡ್ತಿದ್ದಾರೆ ಗೈಸ್, ಫೋನ್ ಪೇ ಮಾಡ್ತಿದ್ದಾರೆ. ನಿಮಗೂ ಬೇಕಾ ಕೇಳಿ, ಅಮೌಂಟ್ ಹಾಕ್ತಾರೆ ಮನಸ್ಸ. ಗೈಸ್ ದುಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ ಟಿಕೆಟ್ ತೊಗೊಳಕ್ಕೆ. ಮೆಜೆಸ್ಟಿಕ್ಗೆ ಯಾರು ಜನನೇ ಇಲ್ಲ. ಅಲ್ಲಿ ನಿಂತ ನೋಡಿ ಗೈಸ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸರ್ ಈ ಥರ ಪ್ಲಾಸ್ಟಿಕ್ ಕಾಯಿನ್ಸ್ ಕೊಡೋ ಬದಲು ಗೋಲ್ಡ್ ಕಾಯಿನ್ಸ್ ಕೊಟ್ಟರೆ ಚೆನ್ನಾಗಿರೋದಲ್ವಾ ಫ್ರೆಂಡ್ಸ್? ತಗೊಮ್ಮ ತಗೊಳ್ಳಿ ಇಟ್ಕೊಳ್ಳಿ. ಇರೋ ಬದಲು ಗೋಲ್ಡ್ ಕಾಯಿನ್ ಕೊಟ್ಟಿದ್ರೆ ಚೆನ್ನಾಗಿದೆ. ಮಾನು ತಗೋ, ಕಾಯಿನ್ ತಗೋ. ನಿಂಗೆ ಒಳಗೆ ಅಲೋ ಮಾಡಲ್ಲ, ಆಮೇಲೆ ಕಾಯಿನ್ ತಗೋಕೊಳ್ಳಿಲ್ಲ ಅಂದರೆ ಇಲ್ಲ ಅಲೋ ಮಾಡಲ್ಲ. ಇದಿಟ್ಟೆ ಪಾಸ್ ಆಗಬೇಕಲ್ಲ. ಅಮ್ಮ ಫುಲ್ ಫಾಸ್ಟ್. ಕಾಯಿನ್ ಎತ್ಕೊಂಬಂದ್ರೆ ಹೆಂಗೆ? ಗೈಸ್ ಬೆಂಗಳೂರಲ್ಲಿ ಮೆಟ್ರೋ ಇಲ್ಲದೆ ಜನಗಳ ಸಾಗಾಣಿಕೆನೇ ಆಗೋದಿಲ್ಲಲ್ವ ಗೈಸ್? ಅಷ್ಟು ಜನ ಸಂದೆ. ಬಾಬಾ ಮನು ಸ್ನ್ಯಾಪ್ ಹುಚ್ಚು ಗಾಯ್ಸ್, ಸ್ನ್ಯಾಪ್ ಹುಚ್ಚು ಹುಡುಗಿರಿಗೆ. ಸ್ನ್ಯಾಪ್ ಇಲ್ಲದೆ ಬದುಕಲ್ಲ ಗಾಯ್ಸ್. ಎಸ್ಕಲೇಟ್ರಲ್ಲಿ ಬರೋದಕ್ಕೆ ಭಯ ಆಗಿ ಕಾರ್ಡಿಯೋ ಆಗುತ್ತೆ ಅಂತ ಸ್ಟೆಪ್ಸ್ ಹತ್ಕೊಂಡು ಬರ್ತಿರೋ ಜನ. ಈಗ ಮೆಜೆಸ್ಟಿಕ್ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಅಬ್ಬೇ ಪಾರಿ ಹೇಳ್ತಾರೆ, ಎಲ್ಲರೂ ಹುಡುಕ್ತಾ ಇದ್ದೀವಿ. ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದರೂ ಸಹ ಗೊತ್ತಿವಲ್ಲ ಗಾಯ್ಸ್. ಎಂತ ಮಾಡೋದು ಗಾಯ್ಸ್? ನೀವು ಮೇಲೋಗ್ಬೇಕಂತೆ ಗಾಯ್ಸ್. ಸರ್ಚಿಂಗ್ ಫಾರ್ ಬಸ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನಮಗೆ. ಹೋಗ್ತಾ ಇದ್ದೀವಿ ಅಬ್ಬೆ ಪಾರಿಗಳ ಥರ. ಯಾಕೆ ಮನು ಎಂತ ಆಯಿತು ಮನು? ಹೇಗಿದೆ ಎಕ್ಸ್ಪೀರಿಯನ್ಸು? ಮೆಜೆಸ್ಟಿಕ್ ಬಂದಿರೋ ಎಕ್ಸ್ಪೀರಿಯನ್ಸು ಆಫ್ಟರ್ ಲಾಂಗ್ ಟರ್ಮ್ ಗಾಯ್ಸ್. ನಾನು ಐ ಥಿಂಕ್ ಅನ್ಕೊತೀನಿ 5th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಬಂದಿದ್ದೆ ಅನ್ಸುತ್ತೆ ಅಲ್ಲ ಅಮ್ಮ? 5ನೇ ಕ್ಲಾಸಲ್ಲೇ ಲಾಸ್ಟ್. ಅದಾದಮೇಲೆ 20 ವರ್ಷದಿಂದ ಬೆಂಗಳೂರು ಬದುಕಿದ್ರು ಸಹ ಮೆಜೆಸ್ಟಿಕ್ ಕಡೆಗೆ ತಲೆ ಹಾಕದಿರೋಂಥ ಹುಡುಗಿ ಆಗಿದ್ದೀನಿ ಗಾಯ್ಸ್. ಹೋಗೋಕ್ಕಾಗಲ್ಲ ಊಟಕ್ಕೆ ನಿಲ್ಸಿದ್ದಾರೆ ಗಾಯ್ಸ್. ಊಟಕ್ಕೆ ನಿಂತಿದ್ದೀವಿ. ಸೊ ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಊಟನ. ಸೊ ಇಲ್ಲೇ ಊಟ ತಿಳ್ಕೊಂಡು ಹೋಗೋದಷ್ಟೇ. ಟೈಮು 5:30. ಈಗ ರೀಚ್ ಆಗಿದ್ದೀವಿ ಧರ್ಮಸ್ಥಳಕ್ಕೆ. ಕ್ಲೈಮೇಟ್ ನೋಡಿ ಧರ್ಮಸ್ಥಳದಲ್ಲಿ ತುಂಬ ಚೆನ್ನಾಗಿದೆ, ಮಲೆನಾಡಿದ್ದಂಗೆ ಅಲ್ವಾ ಗಾಯ್ಸ್? ಚೆನ್ನಾಗಿದೆ ನೋಡೋದು, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಗೈಸ್? ಗೈಸ್ ರೆಡಿಯಾಗಿ ಈಗ ದರ್ಶನಕ್ಕೆ ಹೊರಟಿದ್ದೀವಿ.
ಎಲ್ಲರೂ ಸ್ಯಾರ್ ಉಟ್ಕೊಂಡಿದ್ದೀವಿ. ನಾನು ಅಮ್ಮ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ. ನಾವು ಡಿಫ್ರೆಂಟ್ ಅಲ್ಲ. ಅದೇನಂತೆ ಹೂವು ತಗೊಳ್ಳೋಣ ಗಾಯ್ಸ್. ಹೂವು ಯಾವ ತಗೊಳ್ಳೋಣ? ಲೈನ್ ತುಂಬ ಇದೆ ಅನ್ಸುತ್ತಲ್ಲ ಲೈನು. ಎಷ್ಟು ನೀಟಾಗಿ ಕಾಣ್ತಿದಲ್ಲ. ಸ್ನ್ಯಾಪ್ ಹುಚ್ಚಿ ಎಲ್ಲಿಗೆ ಹೋಗ್ಬೇಕು ನೋಡಿ. ಸ್ನ್ಯಾಪ್ ಹುಚ್ಚಿ ಹಿಂಗೆಲ್ಲ ಇದೆ. ಬಾಯಿಲ್ಲೋನು ಓ ಕ್ಯೂ ನೋಡಿ ಗಾಯ್ಸ್, ಇಷ್ಟುದ್ದ ಇದೆ. ಅಲ್ಲಿರೋ ಭಗವಂತ ನೋಡೋಕ್ಕೆ ಇಷ್ಟುದ್ದ ಲೈನ್ನ ಕಾದ್ಕೊಂಡು ಹೋಗ್ಬೇಕಲ್ಲ ಗಾಯ್ಸ್. ಪ್ರಸಾದ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ, ಎಲ್ಲರೂ ತಿಂತಾ ಇದ್ದಾರೆ. ನೋಡಿ ಸ್ಪೆಷಲ್ ದರ್ಶನಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀವಿ. 9:30 9:20 ಲೈನಾಗಿ ಕಾಯ್ದಿದ್ದೀವಿ. ಇನ್ನೂ ಹೋಗಿಲ್ಲ ಗೈಸ್, ದೇವ್ರ ದರ್ಶನ ಮಾಡೇ ಇಲ್ಲ. ಇನ್ನು ಎಷ್ಟೊತ್ತು ದೇವ್ರ ಪರಮಾತ್ಮ ಕಾಯಿಸ್ತೋ ನಮಗೆ ಗೊತ್ತಿಲ್ಲ. ತುಂಬ ಹೊತ್ತಿಂದ ಕಾಯಿಸ್ತಾನೆ ಇದ್ದಾನೆ. ಹಿಂಗಾಗಿದೆ ಅಂದರೆ ದುಡ್ಡು ಕೊಟ್ಟು ದೇವ್ರ ದರ್ಶನ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗೈಸ್. ಅಂದರೆ ಇನ್ನೂ ಹೋಗೇ ಇಲ್ಲ. ವಿಡಿಯೋ ಮಾಡೋಣ. ವನುಜ ಹೇಳು ಎಷ್ಟು ಗೈಸ್ ಊಟ ತಿನ್ನಕ್ಕೆ ಬಂದಿದ್ದೀವಿ. ಬ್ಲೆಸ್ಸೆಡ್ ಫ್ರಮ್ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಆಗೋಯ್ತು ಫ್ರೆಂಡ್ಸ್. ಈಗ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಮಾರ್ನಿಂಗ್ 9:20 ಏನೋ ನಾವು ಲೈನಲ್ಲಿ ನಿಂತಿದ್ರೆ, ಈಗ ದರ್ಶನ ಮುಗಿಸ್ಕೊಂಡು 1 ಏನೋ ಆಚೆ ಬಂದ್ವಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕುಕ್ಕೆಗೆ ಹೋಗುವಂಥ ಸಮಯ ಆಗಿದೆ. ಸೊ ಮತ್ತೆ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಕುಕ್ಕೆಗೆ ಹೋಗ್ತಾ ಇದ್ದೀವಿ ಗೈಸ್. 5:30 ಈಗ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಗೆ. ಸೊ ಇಲ್ಲಿ ಹೇಗಿದೆಯೋ ರಶ್ಶು ಆ ದೇವರಿಗೆ ಗೊತ್ತು. ದಿಕ್ಕಾಪಾಲಾಗಿ ನಡೀತವ್ರೆ ಗೈಸ್ ಎಲ್ಲರೂ. ದಿಕ್ಕಾಪಾಲಾಗಿ ಎಲ್ಲರೂ ಮಾನಸ ಅವರೆಲ್ಲ ದಿಕ್ಕಾಪಾಲಾಗಿ ನಡೀತಾ ಇದ್ದಾರೆ. ಇಲ್ಲಿ ರಶ್ ಇರಬೇಕು. ಅವನು ದೇವರು ಇಲ್ಲೇ ಕಾಣಿಸ್ತಾನೆ. ಸುಬ್ರಹ್ಮಣ್ಯ ದೇವರು ಬೆಳಗ್ಗೆ ಶಿವ ಕಾಣಿಸ್ಕೊಂಡವನೆ. ಬೆಳಗ್ಗೆ ಶಿವ ಕಾಣಿಸ್ಕೊಂಡವನೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಕಾಣಿಸ್ಕೊಂತಾನೆ ಅಷ್ಟೇ. ಈಗ ಬ್ಯಾಕ್ ಗ್ರೌಂಡ್ ನೋಡಿ ಏನು ಸಖತ್ತಾಗೈತದ ಫುಲ್ಲು. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಯ್ತು ದರ್ಶನ. ಈಗ ಆದಿ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಬಂದೆ ಅಲ್ಲಿಗೆ ಹೋಗೋಣ. ಇಲ್ಲಿ ಬೇಗ ಆಯ್ತಲ್ಲ ಮಗು, ಇಲ್ಲೆಲ್ಲ ಬೇಗ ದರ್ಶನ ಆಯಿತು. ಯಪ್ಪ ಧರ್ಮಸ್ಥಳದಂತೂ ಎಷ್ಟು 3-4 ತಾಸಿನ ನಾವು ವೆಯ್ಟ್ ಮಾಡಿದ್ವಿ ದರ್ಶನಕ್ಕೋಸ್ಕರ. ಇಲ್ಲಿ ಆದರೆ ಬೇಗ ಆಯಿತು. ಥ್ಯಾಂಕ್ ಗಾಡ್. ಪ್ರೇ ಮಾಡ್ಕೊಂಡಿದ್ದೀವಿ ಬೇಗ ಆಗಲಿ ಅಂತೇಳಿ. ಹಾಗೆ ಬಸ್ಸು ಬೇಗ ಸಿಗಲಿ ಅಂತ ಪ್ರೇ ಮಾಡ್ಕೊತಾ ಇದ್ದೀವಿ ಗೈಸ್. ಬ್ಯಾಕ್ಗ್ರೌಂಡ್ ನೋಡಿ ಗೈಸ್, ಫುಲ್ಲು ಗ್ರೀನರಿ ಇದೆ. ಏನದು ಫಾಗೋ ಹೊಗೆನೋ ಒಂದು ಗೊತ್ತಾಗ್ತಿಲ್ಲ, ಆ ರೀತಿಯಲ್ಲಿದೆ ಗೈಸ್. ಇದು ಯಾವ ಥರ ಮೀನು ಅಂತ ಕಂಡುಹಿಡೀರಿ. ಕಪ್ಪೆ ಮೀನು ಅಂತ ಗೊತ್ತಿಲ್ಲ ಯಾವ ಥರ ಮೀನು. ಅಲ್ಲೊಂದಿದೆ ಕಾಣಿಸ್ತಿಲ್ಲ ಅಲ್ಲಿರೋದು. ಬಟ್ ಇಲ್ಲಿರೋದು ಎಲ್ಲೋಯ್ತದೆ. ಇಲ್ಲಿ ಯಾವ್ದು ಕಾಣಿಸ್ತಿದೆ ನೋಡಿ ಗೈಸ್, ಕಮೆಂಟ್ ಮಾಡಿ ಏನದು ಅಂತ. ಬೇರೆ ಮಾಡಿರ್ತಾರಲ್ಲ
ಅಲ್ಲಿರೋ ತಗೊಂಡು ಅದ್ರೊಳಗಡೆ ಹೋಗ್ಬಿಟ್ರಿ ನೀವು, ಅವ್ರು ಹೋಗಿದಾರಲ್ಲ ಪಾಸಿಬಲ್ ಜಾನ್ ಇದೆ ಇಂಜೋ ಏಜು ಇದೆ ಇಂಜೋ ಇಲ್ಲೇ ಹೋಗಿ ಯಾರು ಇರಂಕಲ್ಲ, ಆಮೇಲೆ ಮಾಡ್ತೀನಿ. ಬೇಗ ಮನೆ ಕಟ್ಟಲಿ ಅಂತ ಗೈಸ್ ಕಲ್ ಜೋಡಿಸಿದ್ದೀನಿ. ಯಾವಾಗ ಮನೆ ಕಟ್ತೀವೋ ಗೊತ್ತಿಲ್ಲ. ಮನೂ ಮನೆ ಕಟ್ಟುತ್ತಾಳೆ ಅಂದೆ, ಮನೂ ಮನೆ ಕಟ್ತಾ ತೋರಿಸು ಮನೆಗೆ. ನಾನಿಕ್ತೀನಿ ಸಾಕಾ ಗೈಸ್, ನಮ್ಮ ಗರ್ಲ್ಸು ಸಹ ಮನೆ ಕಟ್ತಾವ್ರೆ. ಆದಷ್ಟು ಬೇಗ ಅವರು ಮನೆ ಕಟ್ಟಲಿ. ಮನು ಎಷ್ಟಿಗೆ ಬೇಕಂತ ಫುಲ್ ತೀರ್ಥ ಏನು ಪ್ರೋಕ್ಷಣೆ ಮಾಡ್ಕೊತಿದ್ದ, ಫುಲ್ಲು ಮುಕ್ಕೊಂತದ ಕೈನ ಬೇಗ ಮನೆ ಕಳಿಸ್ಲಿ ಅಂತೇಳಿ. ನಾಗರಾಜ ನೋಡಿ ಗೈಸ್, ನಾಗರಾಜ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಡಿ. ಕ್ಲೈಮೇಟ್ ತೋರಿಸಿ. ಐ ಥಿಂಕ್ ಅಲ್ಲಿ ನೀರಿತ್ತು ಅನ್ಸುತ್ತಲ್ಲ, ನೀರೇ ಇಲ್ಲ, ಹಂಗಾಗಿದೆ. ಬಿಸಿಲು ಬಂದೆಲ್ಲ ಒಣಗೋಗಿದೆ, ಬತ್ತಾಗಿದೆ ಗೈಸ್ ಎಲ್ಲ. ಏನಿಲ್ಲ ಮನೆ ಇದರಲ್ಲಿ, ಪ್ಲ್ಯಾಂಟ್ಸ್ ಇದೆಲ್ಲ ಅಷ್ಟೇ, ಅದು ಬಿಟ್ಟು ಏನೂ ಇಲ್ಲ. ಬಾ ಮೇಲೆ ಸೊಪ್ಪು ಸ್ಮೆಲ್ ಬರ್ತಿದೆ, ಅದರ ಸ್ಮೆಲ್ ಬರ್ತಿದೆ. ಇಲ್ಲಿ ಬದುಕು ವಯಸ್ಸು ಸಾಕು ಮನು ಮಾತಾಡೋದು ಆತ. ಇದೇನು ಹಳೆ ಕಾಲದ್ದು ಇದೆಲ್ಲ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಕ್ಲೈಮೇಟ್ ನಮ್ಮಪ್ಪ ಜಿರಾಫೆ ತೋರಿಸೋದಕ್ಕೆ ನಾವೆಲ್ಲ ನಿಜವಾದ ಜಿರಾಫೆ ಅಂದ್ಕೊಂಡ್ವಿ. ನೋಡಿದ್ರೆ ಅಲ್ಲಿರೋ ಸ್ಟ್ಯಾಚುನ ತೋರ್ಸೋಕ್ಕೆ ಜಿರಾಫೆ ತೋರಿಸ್ತೀನಿ ಬನ್ನಿ ಅಂತ ಹೇಳ್ತಿದ್ದಾರೆ ಗೈಸ್. ಒಂದು ವೇಳೆ ನಿಜವಾದ ಜಿರಾಫೆ ಇದ್ದೀರ ಇಲ್ಲಿ ಇರೋರ ಗೈಸ್, ಇರ್ತಿದ್ರ ಇಲ್ಲಿ ಗೈಸ್. ಕ್ಲೈಮೇಟ್ ಮಾತ್ರ ಹೇಳ್ತಾ ನೋಡಿ ಸೂಪರಾಗಿದೆ. ಸೊ ಇದು ಹೇಗೆ ಅಂದರೆ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಸಿಗೆಯೋದ್ರಿಂದ ಹೇಗಿದೆ ಗೊತ್ತಿಲ್ಲ ಗೈಸ್, ಬಟ್ ಆದರೆ ಮಲೆನಾಡು ಟೈಮ್ ಮೀನ್ಸ್ ಅಂದರೆ ಮಳೆ ಟೈಮಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಫುಲ್ಲು ಸೋನೆ ಮಳೆ ಇರಬೇಕು, ಕ್ಲೈಮೇಟ ಫುಲ್ಲು ಫಾಗ್ ಇರಬೇಕು, ಸಖತ್ತಾಗಿರ್ತದಲ್ಲ ಗೈಸ್. ನೋಡಿ ಗೈಸ್ ಹಾಗೆ ಹೇಗಿದೆ ಸುತ್ತಮುತ್ತ ಎಲ್ಲ ಗಿಡ ಮರಗಳು. ಗೈಸ್ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಎಂಡ್ ಮಾಡೋಕ್ಕಾಗಿಲ್ಲ, ನೈಟಲ್ಲಿ ರಿಸರ್ವೇಷನ್ ಮಾಡಿಸ್ಕೊಂಡು ಎಷ್ಟು ಗಂಟೆ ಬಂದು ನಾವು 3 o'clock
ಮಾರ್ನಿಂಗ್ 3 o'clock ಬಂದ್ವಿ. ಅಲ್ಲಿ ಬಿಟ್ಟಿದ್ದು 9:30 ಆಗಿತ್ತಲ್ಲ, 9:30 ಆಗಿತ್ತು ಗೈಸ್. ಮಾರ್ನಿಂಗ್ 3 o'clock ಇಲ್ಲಿ ದಾಸವಾಳ ಬಂದು ಹೇಳಿದ್ವಿ. ಸೊ ಅಲ್ಲಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಎಂಡ್ ಮಾಡ್ತಿದ್ದೀವಿ. ಇಲ್ಲಿ ಧರ್ಮಸ್ಥಳ ಆಯಿತು, ಕುಕ್ಕೆ ಸುಬ್ರಹ್ಮಣ್ಯ ಆಯಿತು. ಸೊ ಅವೆರಡನ್ನೂ ಕಂಪ್ಲೀಟಾಗಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಈ ವ್ಲಾಗಲ್ಲಿದೆ, ಎಲ್ಲವೂ ನೋಡಿರಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತೇಜಸ್ವಿ ನಾಯನ ಯೂಟ್ಯೂಬ್ ಚಾನಲ್ನ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್ ಮನು, ಬಾಯ್ ಮನು, ಹುಷಾರಾಗಿ ಹೋಗ್ರಿ. ಹಾಂ ಬಾಯ್ ಬಾಯ್, ಹೋಗಿ ಕಾಲ್ ಮಾಡಿ ಬಾಯ್.